ಎಲ್ಲರಿಗೂ ನಮಸ್ಕಾರ. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಅಸ್ಮಿತೆಯನ್ನು ಹೊಂದಿರುವ ಸಂತ ಫಿಲೋಮಿನಾ ವಿದ್ಯಾಸಂಸ್ಥೆಯ ಗತಕಾಲದ ಇತಿಹಾಸವನ್ನು ಸಾರುವ ವಿಶೇಷ ಕಾರ್ಯಕ್ರಮ ಇತಿಹಾಸದ ಕನ್ನಡಿ ಮನದಾಳದ ಮಾತು. ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಸಂಸ್ಥಾಪನಾ ವರ್ಷದ ಪ್ರಥಮ ಬ್ಯಾಚ್ನ ವಿದ್ಯಾರ್ಥಿ ಶ್ರೀಯುತ ನುಳಿಯಾಲು ತರವಾಡು ಮನೆ ಜಗನ್ನಾಥ್ ರೈ ಅವರು ಇದ್ದಾರೆ. ಅವರನ್ನು ಈ ಸಂಚಿಕೆಗೆ ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಸಂತ ಫಿಲೋಮಿನಾ ವಿದ್ಯಾಸಂಸ್ಥೆಗೆ ನೀವು ವಿದ್ಯಾರ್ಥಿಯಾಗಿ ಸೇರಲು ಪ್ರೇರಣೆ ಮತ್ತು ನಿಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣ ಇದರ ಹಿನ್ನೆಲೆಯ ಬಗ್ಗೆ ನಮ್ಗೆ ಸ್ವಲ್ಪ ಹೇಳ್ಬೋದಾ? ನನ್ನ ಮನೆ ನುಳಿಯಾಳು, ನೆಟ್ಪಳ್ಳಿ ಗ್ರಾಮದಲ್ಲಿ. ಅಲ್ಲಿ ಸಣ್ಣ ಸ್ಕೂಲ್ ಇತ್ತು, 1ನೇ ಕ್ಲಾಸಿಂದ 5ನೇ ಕ್ಲಾಸಿನವರೆಗೆ. ಅಲ್ಲಿ ನನ್ನ ಪ್ರಥಮ ವಿದ್ಯಾಭ್ಯಾಸ ಆಯಿತು. ಆ ನಂತರ ನಮಗೆ ಎಲ್ಲಿಯೂ ಕಾಲೇಜ್ ಇಲ್ಲ, ಸ್ಕೂಲ್ ಇಲ್ಲ, ಎಲ್ಲಿಯೂ ಇರಲಿಲ್ಲ. ಆ ಕಾಲದಲ್ಲಿ ಬೆಳ್ಳಾರಿಯಲ್ಲಿ ಹೊಸ ಕಾಲೇಜ್ ಒಂದು ಸ್ಥಾಪನೆ ಆಯಿತು ಅಂತ ಗೊತ್ತಾಗಿ ಅಲ್ಲಿ ನನ್ನ ಮನೆಯವರ ಸಂಬಂಧಿಕರು ಇದ್ದ ಕಾರಣ ಆ ಹೊಸ ಕಾಲೇಜಿಗೆ ಹೈಸ್ಕೂಲಿಗೆ ನಾನು ಬೆಳ್ಳಾರಿಗೆ ಹೋದೆ. ಅಲ್ಲಿ 1951ರಲ್ಲಿ ನನ್ನ ವಿದ್ಯಾಭ್ಯಾಸ ಪ್ರಾರಂಭವಾಯಿತು. ಆಗ ಅಲ್ಲಿಂದ 1958ರವರೆಗೆ ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ದೇನೆ. ಆ ಹೈಸ್ಕೂಲ್ನಲ್ಲಿರುವಾಗ ನಾನು ಸ್ಪೋರ್ಟ್ಸಿನಲ್ಲಿ ಅತ್ಯುನ್ನತ ಪದವಿಯನ್ನು ಪಡೆದು ಎಲ್ಲ ಪ್ರೈಸ್ಗಳನ್ನು ಪಡೆದ ಸ್ಟೂಡೆಂಟ್ ಆಗಿದ್ದೆ. ಆದರೆ ವಿಧಿವಶಾತ್ ನಾನು ಮನೆಗೆ ಬರಬೇಕಾಯಿತು. ಬೇರೆ ಕಾಲೇಜಿಗೆ ಹೋಗುವಂಥ ಪ್ರಮೇಯ ಇರಲಿಲ್ಲ. ನಮ್ಮಲ್ಲಿ ಆಗ ಯಾವ ಕಾಲೇಜುಗಳು ಹೋಗಬೇಕಾದ್ರೆ ಮಂಗಳೂರಿಗೆ ಹೋಗಬೇಕು ಕಾಲೇಜಿಗೆ. ಪುತ್ತೂರಿನಲ್ಲಿ ಹೈಸ್ಕೂಲ್ನವರೆಗೆ ಇದ್ದದ್ದು. ಹಾಗಾಗಿ ನಾನು ಮನೆಯಲ್ಲೇ ಇರಬೇಕಾಯ್ತು. ಆಗ ಪುತ್ತೂರಿನಲ್ಲಿ ಸಂತ ಫಿಲೋಮಿನಾ ಕಾಲೇಜ್ ಒಂದು ಸ್ಥಾಪನೆ ಆಯಿತು. ಅದು ಸ್ಥಾಪನೆ ಆದ ಮೇಲೆ ಅದು ಬಹಳ ದೊಡ್ಡ ವಿಜೃಂಭಣೆಯಿಂದ ಸ್ಥಾಪನೆ ಆಯಿತು. ಉದ್ಘಾಟನೆ ಆಗಿದೆ ಅಂತ ಹೇಳಿ ನನ್ನ ಫ್ರೆಂಡು ಸ್ನೇಹಿತ ಗಿರೀಶ್ ರೈ ಬಂದು ನನ್ನ ಮಾವನಿಗೆ ಹೇಳಿದರು, ನೋಡಿದ್ರಿ ಒಂದು ಸಂತ ಫಿಲೋಮಿನಾ ಕಾಲೇಜ್ ಉಂಟು, ಉದ್ಘಾಟನೆ ಆಗಿದೆ, ದೊಡ್ಡ ವಿಜೃಂಭಣೆಯಾಗಿದೆ, ಒಳ್ಳೆ ಹೆಸರು ಬರ್ತಾ ಇದೆ, ನಾನು ಕಾಲೇಜಿಗೆ ಸೇರಿದ್ದೇನೆ, ಅವನನ್ನು ಕಳಿಸಿಕೊಡಿ. ನನ್ನ ಮಾವ ಬೇಡ ಅವನು ಬರುವುದಿಲ್ಲ ಹಾಗೆ ಅಂತ ಕೇಳಿದ್ರು ಸಹ ಅವನು ಒಂದು ದಿವಸ ಪುತ್ತೂರಿಗೆ ನನ್ನ ಮಾವ ಬರುವಾಗ ನೋಡಿ ಒಂದೇ ಒಂದು ಸೀಟ್ ಇರುವುದು, ಅದು ಸಹ ಆರ್ಟ್ಸಿನಲ್ಲಿ. ನಾಳೆ ಕಳಿಸಿದರೆ ಅವನಿಗೆ ಅಲ್ಲಿ ಸೀಟ್ ಸಿಗ್ತದೆ, ಹಾಗೆ ಕಳಿಸೇ ಕೊಡಬೇಕು ಅಂತ ಹೇಳಿದರು. ಹಾಗೆ ರಾತ್ರಿ ಬಂದು ನನ್ನಲ್ಲಿ ಮಾವ ಹೇಳಿದಾಗ ಬೆಳಿಗ್ಗೆ ಕಾಲೇಜಿಗೆ ಹೋಗ್ತೀಯಾ? ಹೋಗ್ತೇನೆ ಅಂತ. ಹಾಗಾದರೆ ಬೆಳಿಗ್ಗೆ ಬೇಗ ಎದ್ದು ನೀನು ಕಾಲೇಜಿಗೆ ಹೋಗಿ ಅಂತ ಹೇಳಿದ್ರು. ಆಗ 10 ಮೈಲು ನಡೆದುಕೊಂಡು ಬರಬೇಕು ಪುತ್ತೂರಿಗೆ. ನಮ್ಮ ಊರಿಂದ ದಾಟಿಕೊಂಡು ರಾತ್ರಿ ಎದ್ದು ನಾನು ಬೇಗ ಎದ್ದು 9ವರೆಗೆ ಪುತ್ತೂರಿಗೆ ಬಂದೆ. ಆ ಹೊತ್ತಿನಲ್ಲಿ ಪುತ್ತೂರಿಗೆ ಬಂದು ಅವನು ಗಿರೀಶ್ ರೈ ಪ್ರಿನ್ಸಿಪಾಲ್ ನೋಡು ಅಂತ ಹೇಳಿದರು. ಪ್ರಿನ್ಸಿಪಾಲ್ ಹತ್ರ ಹೋದೆ. ಹೋಗಿ ನನಗೊಂದು ಕಾಲೇಜಿಗೆ ಸೀಟ್ ಬೇಕು ಅಂತ ಕೇಳಿದೆ. ನನ್ನನ್ನು ಪ್ರಿನ್ಸಿಪಾಲು ಮೇಲಿಂದ ತಲೆಯಿಂದ ಕೆಳಗೆ ನೋಡಿದರು. ಹೀಗೆ ನೋಡಿದರು. ಆಗ ಹೇಳಿದರು, ನಿನ್ನ ಪಟ್ಟಣದ ಬುದ್ಧಿ ಬೇಡ, ನಿನ್ನ ಹಿಪ್ ಕಟ್ಟು ಹೇರ್ ಸ್ಟೈಲು, ಹೈ ಹೀಲ್ ಶೂ ಅದು ಹಾಕ್ಕೊಂಡು ಬರಬಾರ್ದು. ನಿಯತ್ತಿನಲ್ಲಿ ಅದನ್ನೆಲ್ಲ ತೆಗೆದು ನೀಟಾಗಿ ಬರುವುದಾದರೆ ಕಾಲೇಜಿಗೆ ಸೀಟ್ ಕೊಡ್ತೇನೆ ಅಂತ ಹೇಳಿದರು. ಆದಿತ್ತು ಸರ್ ಅಂತ ಹೇಳಿದೆ. ಹಾಗಾದರೆ ಹೋಗು ಅಂತ ಹೇಳಿ ನನ್ನನ್ನು ಅಡ್ಮಿಟ್ ಮಾಡಿದರು. ಮರು ದಿವಸ ನಾನು ಬಂದು ಕಾಲೇಜಿಗೆ ಲಾಸ್ಟ್ ಸೀಟ್ನಲ್ಲಿ ನಾನು ಕೂತ್ಕೊಂಡೆ. ಹಾಗೆ ಆ ಕಾಲೇಜಿಗೆ ನನಗೆ ಪ್ರೇರಣೆಯಾಗಿ ಆ ನನ್ನ ಸ್ನೇಹಿತ ಅಲ್ಲಿ ಬಂದು ನನಗೆ ಇಲ್ಲಿ ದೊಡ್ಡ ಕಾಲೇಜ್ ಉಂಟು, ಒಳ್ಳೆ ಉದ್ಘಾಟನೆ ಆಗಿದೆ, ವಿಜೃಂಭಣೆ ನಡೀತದೆ, ಬಾ ಸೇರು ಅಂತ ಕೇಳಿದ ಕಾರಣ ಮಾವನ ಮೂಲಕ ನಾನು ಬಂದು ಆ ಕಾಲೇಜಿಗೆ ಪ್ರಥಮವಾಗಿ ಸೇರಿದೆ. ಆ ನಂತರ ಕಾಲೇಜಿಗೆ ಬಂದು ಲಾಸ್ಟ್ ಸೀಟ್ನಲ್ಲಿ ನನ್ನನ್ನು ಕೂತ್ಕೊಳಿಸಿದರು. ನಮ್ಮ ಕಾಲೇಜಿನಲ್ಲಿ ಆ ಕ್ಲಾಸಿನಲ್ಲಿ ಅದು ಮೇಲ್ಗಡೆ ಎಲ್ಲ ಆಕಾರದ ಉತ್ತರಕ್ಕೆ ದಿಕ್ಕಿನ ಭಾಗದಲ್ಲಿ
ಬದಿಯಲ್ಲಿ ನಮ್ಮ ಕ್ಲಾಸ್ ಇತ್ತು. ನಮ್ಮ ಕ್ಲಾಸಿನಲ್ಲಿ 50 ಹುಡುಗರು ಇದ್ದರು. ಅದರಲ್ಲಿ 30 ಹುಡುಗರು, 20 ಹುಡುಗಿಯರು. ಆ ಹುಡುಗಿಯರ ಹಿಂದಿನ ಬೆಂಚಿನಲ್ಲಿ ಲಾಸ್ಟ್ಗೆ ನಮಗೆ ಕೂತ್ಕೊಳ್ಳಿಸಿದರು. ಹಾಗಾಗಿ ನಮಗೆ ಆ ಮತ್ತೊಂದು ಭಾಗದಲ್ಲಿ ಸೈನ್ಸ್, ಇನ್ನೊಂದು ತುದಿಯಲ್ಲಿ ಸೈನ್ಸ್ ಕ್ಲಾಸ್ ಇತ್ತು. ಅಲ್ಲಿಯೂ ಸಾಧಾರಣ 50-60 ಮಕ್ಕಳು ಇತ್ತು. ಅದರ ಮಧ್ಯದಲ್ಲಿ ಹುಡುಗಿಯರಿಗೆ ಒಂದು ರೆಸ್ಟಿಂಗ್ ರೂಮ್ ಇತ್ತು ಬಂದು ಕೂತ್ಕೊಳ್ಳಿಕ್ಕೆ. ಹಾಗಾಗಿ ಆ ಒಂದು ಹಾಲ್ನಲ್ಲಿ ಫುಲ್ಲು ನಾವು ವಿದ್ಯಾರ್ಥಿಗಳಿದ್ದೆವು. ಹಾಗೆ ಅಲ್ಲಿ ಸೇರಿದ ಮೇಲೆ ನಾನು ಅಲ್ಲಿಗೆ ಬರಬೇಕಾದರೆ ನನಗೆ ಬೋರ್ಡ್ ಹೈಸ್ಕೂಲ್ನಲ್ಲಿ ಬಂಟರ್ ಸಂಘ ಒಂದು ಇತ್ತು. ಅದರಲ್ಲಿ ಊಟ ಗೀಟ ಎಲ್ಲ ನಾವು ತಯಾರು ಮಾಡಿ ಅಲ್ಲಿಂದ ನಡ್ಕೊಂಡು ಬಂದು ಸೈಂಟ್ ಫಿಲೋಮಿನಾ ಕಾಲೇಜಿನವರೆಗೆ ನಡಿಬೇಕು. ಅಲ್ಲಿಗೆ ಆಗ ನಡೆದುಕೊಂಡು ಬಂದು ಕಾಲೇಜಿಗೆ ಬಂದು ಸೇರ್ತಿದ್ದೆವು. ಇದು ಆ ಹೊತ್ತಿನಲ್ಲಿರುವಂಥ ಕಷ್ಟಗಳು ನನಗೆ. ಆದರೂ ನಾನು ಆಗ ನಮಗೆ ಡ್ರೆಸ್ ಏನು, ಪಂಚೆ ಶರ್ಟು, ಪ್ಯಾಂಟ್ ಗಿಂಟು ಇಲ್ಲ, ಅದು ಹಾಕ್ಲಿಕ್ಕೂ ಕೊಡ್ತು, ಅಷ್ಟು ಶಿಸ್ತು. ಹಾಗೆ ಅಲ್ಲಿ ಸೇರಿದ ಮೇಲೆ ನಮಗೆ ಲೆಕ್ಚರರು ಭಾಳ ಡಿಸಿಪ್ಲಿನ್ ಏನಂತ ಹೇಳಿದರೆ, ನಾವು ಕಾಲೇಜಿನ ಅಲ್ಲಿಂದ ಬಸ್ ಹಿಡಿದು ನಾವು ನಡ್ಕೊಂಡು ಬರುವಾಗ ಪ್ರಿನ್ಸಿಪಾಲು ಆ ಹಾಲಿನಲ್ಲಿ ಸುತ್ತ ತಿರುಗಾಡಿಕೊಂಡು ಬರುವಾಗ ನಾವು ಹುಡುಗರು ಹೋಗುವಾಗ ಡಿಸ್ಟೆನ್ಸ್ ಬೇಕು. ಹುಡುಗಿಯರ ಹಿಂದ್ಗಡೆ ಹುಡುಗರು ಹತ್ತಿರ ಹೋಗ್ಲಿಕ್ಕೆ ಅದು ನೋಡ್ತಾರೆ. ಅವರು ನೋಡಿದ್ರ ಮೇಲೆ ಸೀದಾ ಹೋಗ್ಬೇಕು. ಹಾಗೆ ಒಬ್ಬರ ಹಿಂದೆ ಒಬ್ಬರು ಹೋಗ್ಬೇಕು. ಅದನ್ನೆಲ್ಲ ಅಲ್ಲಿಗೂ ನೋಡ್ತಾರೆ, ಹೆಚ್ಚು ಕಮ್ಮಿ ಅಂದರೆ ಕರೆದು ಕೇಳ್ತಾರೆ ಅವರು. ಆಗ ಭಾಳ ಡಿಸಿಪ್ಲಿನ್ ಅಲ್ಲಿ ಹೋಗಬೇಕು ನಾವು. ಹೋಗ್ತಾ ಹಾಗೆ ಅದನ್ನು ಹುಡುಗಿಯರನ್ನು ಮುಂದೆ ಬಿಡಬೇಕು, ಮತ್ತೆ ಹಿಂದೆ ಹೋಗ್ಬೇಕು ಡಿಸ್ಟೆನ್ಸ್ ಇಟ್ಟುಕೊಂಡು. ಅದು ಎಷ್ಟು ಡಿಸ್ಟೆನ್ಸ್. ಹಾಗೆ ಹೋಗುವಾಗ ಅಲ್ಲಿ ಹೋಗ್ತಾ ಇರುವಾಗ ಒಂದು ದಿವಸ ಆ ಸ್ಟೆಪ್ಪಿನಲ್ಲಿ ಹತ್ತುವಾಗ, ಕೆಳಗಿಂದ ಸ್ಟೆಪ್ ಮೇಲೆ ಕ್ಲಾಸಿಗೆ ಹೋಗುವಾಗ ಸೈನ್ಸ್ ಕಾಲೇಜಿನ ಒಂದು ಹುಡುಗಿ ಆ ಸ್ಟೆಪ್ಪಿಂದ ಕೆಳಗೆ ಬಿದ್ದು ಕೈ ಕಾಲು ಸಿಕ್ಕೋಯ್ತು. ಯಾರು ಹುಡುಗಿಯರು ಮುಟ್ಟಬಾರ್ದು, ನೋಡಬಾರ್ದು ಅಂತ ಕಾಲ ಆ ಸಮಯ. ಆಗ ಎಲ್ಲ ಬಿದ್ದು ನೋಡ್ತಾರೆ, ಹುಡುಗಿಯರು ಹಾಗೆ ನೋಡ್ತಾರೆ. ನಾನು ಎದ್ದು ಹೋಗಿ ಆ ಹುಡುಗಿಯ ಕಾಲು ಎಳೆದು ಎಲ್ಲ ಮಾಡಿ ಸರಿಯಾಗಿ ಅವಳ ಡ್ರೆಸ್ ಎಲ್ಲ ಮಾಡಿ ಮೇಲೆ ಹತ್ತಿಸಿದೆ. ಇದನ್ನು ಪ್ರಿನ್ಸಿಪಾಲ್ ನೋಡಿದ್ರು, ನಮಗೆ ಗೊತ್ತಿಲ್ಲ. ಸುಮಾರು ಒಂದು ಅರ್ಧ ಗಂಟೆ ಬೆಲ್ಲ ಆದ ಮೇಲೆ ಹಾಲಿಗೆ ಬನ್ನಿ ಅಂತ ಹೇಳಿದ್ರು. ಎಲ್ಲರೂ ಬಂದು ಸರಿಯಾಗಿ ಡಿಸಿಪ್ಲಿನ್ ಇದ್ದರೆ ಏನು, ಮನುಷ್ಯನಿಗೆ ಸಹಾಯ ಮಾಡಬೇಕು. ಹುಡುಗಿಯ ಭೇದ ಭಾವ ಇದ್ದರೂ ಸಹ ಅದನ್ನು ಸಹೋದರಿಯರ ಭಾಗ ನೋಡಬೇಕು ನೀವು. ಇದು ನೋಡುವುದು ಜಗನ್ನಾಥರೈ ಮಾಡಿದ್ದಾರೆ ಅಂತ ಹ್ಯುಮ್ಯಾನಿಟಿ ಬೇಕು ನಿಮಗೆಲ್ಲರಿಗೂ ಅಂತ ನಮಗೆ ಹೇಳಿದರು. ನನಗೆ ಒಂದು ಪ್ಲಸ್ ಪಾಯಿಂಟ್ ಆಯಿತು. ಆ ನಂತರ ನಾವು ಕ್ಲಾಸಿನಲ್ಲಿ ಕೂತ್ಕೊಂಡಿದ್ದೆ. ಡಿಸಿಪ್ಲಿನ್ ಏನಂದರೆ 9 ಗಂಟೆಗೆ ಕ್ಲಾಸಿಗೆ ಬರಬೇಕು, 9ರಿಂದ 10 ಗಂಟೆಗೆ ಸ್ಟಡಿ ಬೆಲ್ ಓದಬೇಕು. 10ರ ನಂತರ ಕ್ಲಾಸಿಗೆ ಬರ್ತಾರೆ ಲೆಕ್ಚರರು. ಆಗ ನಮಗೆ ಲೆಕ್ಚರರು ಪ್ರಥಮವಾಗಿ ನಮಗೇನು ಹೈಸ್ಕೂಲ್ನಲ್ಲಿ ಕನ್ನಡದಲ್ಲಿದ್ದದ್ದು, ಇಲ್ಲಿ ಇಂಗ್ಲೀಷ್ ಅರ್ಥ ಆಗ್ತಿರಲಿಲ್ಲ. ಭಾಳ ಕಷ್ಟ ಅಂತ ಹೇಳಿದ್ರೆ ಏನು ಕೇಳಿದ್ರು ಇಂಗ್ಲೀಷ್ ಅರ್ಥ ಆಗೋದಿಲ್ಲ. ಅವರು ಪಾಠ ಮಾಡೋದೇ ಇಂಗ್ಲೀಷ್ನಲ್ಲಿ ಎಲ್ಲರೂ. ಹಾಗೆ ಭಾಳ ಕಷ್ಟಪಟ್ಟು ಇಂಗ್ಲೀಷು ಕಲಿತಾ ಇದ್ದೆವು. ನಮಗೊಬ್ಬರು ಕನ್ನಡ ಪಂಡಿತರು ಪ್ರೊಫೆಸರ್ ಮೊಳೆಯಾರು ಅಂತ ಇದ್ದರು. ಭಾಳ ಸ್ಟ್ರಿಕ್ಟ್ ಆಫೀಸರು, ಲೆಕ್ಚರರ್. ಅವರ ಕ್ಲಾಸಿನಲ್ಲಿ ಅಂದರೆ ಪಿನ್ ಡ್ರಾಪ್ ಸೈಲೆಂಟ್ ಆಗಬೇಕು. ಅವರು ಕೇಳಿದನು ಕೇಳಬೇಕು. ಹಾಗೆ ಹೆಚ್ಚು ಕಮ್ಮಿ ಅಂದರೆ ಎದ್ದು ನಿಲ್ಲು, ಹೋಗು, ನಡಿ ಅಂತ ಹೇಳ್ತಾರೆ. ಗೆಟ್ ಔಟ್, ಒಮ್ಮೆ ಹೋದರೆ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಿದ್ರು. ಇದು ಹೆದರಿ ಎಲ್ಲರೂ ಕಾಯ್ತಾ ಇದ್ರು. ಅಂತ ಡಿಸಿಪ್ಲಿನ್ ಅವರಿಗೇನು ಎಲ್ಲ ಸಾಹಿತ್ಯದ ವಿಚಾರ, ಕನ್ನಡದ ವಿಚಾರ ಹೇಳ್ತಿದ್ರು. ಅದರಲ್ಲಿ ಒಂದು ದೊಡ್ಡ ವಿಷಯ ಏನಂತ, ಏನಾದರೂ ಹೇಳಿದರೆ ಅದರ ವಿಚಾರದಲ್ಲಿ ಅದರ ಗುಪ್ತನೆ ಅದು ಏನು, ಅದರ ಧ್ವನಿ ಏನು ಅಂತ ಕೇಳ್ತಾರೆ ನಮ್ಮಲ್ಲಿ ಪ್ರತಿ ಸಲ.
ಏನಾದರೂ ಅವಳು ಆ ಮನೆಗೆ ಅಲ್ಲಿ ಜಾರಿ ಬಿದ್ದಳು ಅಂತ ಹೇಳಿ ಅದರ ಧ್ವನಿ ಏನು ಹೇಳು, ಆ ಧ್ವನಿ ಹೇಳ್ತಾರೆ ಅವಳು ಇಂತ ಆಗ ಸತ್ತದ್ದು ಅಂತ. ಆನಂತರ ನಮಗೆ ಬಹಳ ಒಳ್ಳೆಯದು ಅಂತ ಪ್ರಿನ್ಸಿಪಾಲ್ ನಮಗೆ ಬರ್ತಿದ್ದರು. ಅವರು ಎಕನಾಮಿಕ್ಸ್ ವಿಚಾರ ನೀತಿ ಪಾಠ ಹೇಳ್ತಿದ್ರು ಪ್ರತಿ ಸಲ. ನೀತಿ ಹೇಗಿರಬೇಕು ಏನಿರಬೇಕು ಅಂತ ಪ್ರಿನ್ಸಿಪಾಲ್ ಹೇಳ್ತಾ ಇದ್ದಾರೆ. ಆನಂತರ ಅವರು ಬಂದ ಮೇಲೆ ನಮಗೆ ಮೊನೆಯರು ಇವರು ಮಾತ್ರ ಬರುದು. ಒಂದು ಸೈನ್ಸಿನಲ್ಲಿ ಫಸ್ಟು ಆರ್ಟ್ಸಿನಲ್ಲಿ ಇದ್ದವರಿಗೆ ಸೈನ್ಸ್ ಒಂದು ಜನರಲ್ ಸೈನ್ಸ್ ಒಂದಿತ್ತು. ಅದಕ್ಕೆ ಕಂಬರ್ಟ್ ಸೈನ್ಸ್ ಲೆಕ್ಚರರು ಭಾಳ ಸ್ಟ್ರಿಕ್ಟ್ ಆಫೀಸರ್ ಅವರು ಬಂದು ಸೈನ್ಸ್ ಪಾಠ ಮಾಡ್ತಾರೆ. ಹಾಗೆ ಕನ್ನಡಕ್ಕೆ ಮನೆಯವರು, ಇಂಗ್ಲಿಷಿಗೆ ಮಾರ್ಟಿನ್ ಅಂತ ಒಬ್ಬರು ಇದ್ದಾರೆ, ಪ್ರೊಫೆಸರ್ ಮಾರ್ಟಿನ್. ಅವರು ಬಹಳ ಚೆನ್ನಾಗಿ ಪಾಠ ಮಾಡ್ತಾರೆ, ಅವರು ಅದನ್ನು ಮಾಡ್ತಾರೆ. ಹೀಗೆ ಪ್ರಿನ್ಸಿಪಾಲ್ ನೆಂಟಿ. ಈಗ ನಮ್ಮದು ಫಸ್ಟ್ ಇಯರ್ PUC ಮುಗೀತು. ನೀವು ಪ್ರಾರಂಭದ ವರ್ಷದ ವಿದ್ಯಾರ್ಥಿ. ನಮಗೆ ಅತಿ ಕುತೂಹಲ ಏನಂದ್ರೆ, ಆ ಸಮಯದಲ್ಲಿ ನಮ್ಮ ಸಂಸ್ಥೆಯ ಮೂಲಭೂತ ಸೌಕರ್ಯಗಳು ಹೇಗಿತ್ತು, ಕ್ಲಾಸ್ ರೂಮ್ಗಳು, ಮತ್ತು ಆ ಸಮಯದ ಪ್ರಾಂಶುಪಾಲರ ಬಗ್ಗೆ ನೀವು ನಮಗೆ ಸ್ವಲ್ಪ ಹೇಳ್ಬೇಕು ಅಂತ ನಮ್ಮ ಆಶಯ. ಪ್ರಥಮ ಕಟ್ಟಡ ಅದು ಎರಡು ಶೇಪಿನಲ್ಲಿ ಇರ್ತದೆ. ಅದು ಒಂದು ಉತ್ತರದಿಂದ ದಕ್ಷಿಣಕ್ಕೆ ಒಂದು ಭಾಗ, ಅದು ಪೂರ್ವದಿಂದ ಪಶ್ಚಿಮಕ್ಕೆ ಒಂದು ಭಾಗ, ಹಾಗೆ ಎಲ್ಲ ಆಕಾರದ ಒಂದು ಕಟ್ಟಡ ಇತ್ತು. ನೆಲಮಾಳಿಗೆ ಮತ್ತು ಅಪ್ಸ್ಟೇರ್. ಆ ಕಟ್ಟಡದಲ್ಲಿ ಎಲ್ಲ ಪ್ರಿನ್ಸಿಪಾಲ್ ಮೊದಲನೇದರಿದ್ದರು, ನಾವಿದ್ರು. ಅದರಲ್ಲಿ ಎಲ್ಲ ಸೌಕರ್ಯಗಳು ಕಟ್ಟಡದಲ್ಲಿ ಅದೇ ಒಂದೇ ವಿಂಗಿನಲ್ಲಿ. ಮತ್ತೆ ಕೆಳಗಡೆ ಕೆಲವು ಲ್ಯಾಬ್ಗಳಿತ್ತು. ಆ ಕೆಳಗಡೆ ಅದು ಸೈನ್ಸಿನವರಿಗೆ. ಆಗ ಆ ಕಟ್ಟಡದಲ್ಲಿ ಪ್ರಥಮ ವಿಂಗಿನಲ್ಲಿ 4 ಬದಿಯ ದಕ್ಷಿಣ ಪೂರ್ವದಿಂದ ಪಶ್ಚಿಮದ ವಿಂಗಿನಲ್ಲಿ ನಾವಿದ್ದದ್ದು. ನಮಗೆ ಎಲ್ಲ ಸೌಕರ್ಯಗಳು ವಿದ್ಯಾರ್ಥಿಗಳಿಗೆ ನಮಗೆ ಅದೇ ದೊಡ್ಡ ವಿಷಯ ಆಗಿತ್ತು. ದೊಡ್ಡ ಕ್ಲಾಸಿನಲ್ಲಿ ಕೊಂಡು ಕಾಲೇಜ್ ಮೆಟ್ಟಿಲು ಹತ್ತಿದೆ ಎಂಬ ಸಂತೋಷ ಇತ್ತು. ಅದು ಎಲ್ಲ ಸೌಕರ್ಯ ನಮಗೆ ಗೊತ್ತಾಯಿತು. ಆದ್ದರಿಂದ ಅದು ಬಹಳ ಚೆನ್ನಾಗಿತ್ತು. ಶೌಚಾಲಯ ಅದೆಲ್ಲ ಅದರಲ್ಲಿ ಸರಿಯಾಗಿತ್ತು. ಯಾವುದಕ್ಕೂ ಕುಂದು ಕೊರತೆ ಇರಲಿಲ್ಲ. ಬಹುವಿದ್ಯೆಗಳನ್ನು ಕಲಿತಂಥ ಕಾಲೇಜುಗಳು ನನ್ನ ಮುಂದಿನ ಎಲ್ಲ ಕೆಲಸಗಳಿಗೂ ಅನುಕೂಲವಾಯಿತು ನನಗೆ. ಅದರಲ್ಲಿ ಒಂದು ವಾಸ್ತುಶಿಲ್ಪಿಯ ನಾನು ಕಲಿತಿದ್ದೇನೆ, ಆಸ್ಟ್ರಾಲಜಿ ಕಲಿತಿದ್ದೇನೆ, ಅದರ ಪ್ರೆಸಿಡೆಂಟ್ ಆಗಿದೆ. ಆ ವಾಸ್ತುವಿನಲ್ಲಿ ಬಂದಾಗ ನನ್ನ ಈಗ ನೋಡುವಾಗ ಸಂತ ಫಿಲೋಮಿನಾ ಕಾಲೇಜಿಗೆ ಎಲ್ಲ ಆಕಾರದಿಂದ ಬಂದ ಅಂತ ಒಂದು ಕಾಲೇಜು, ಅದು ಈಗ ಅದಕ್ಕೆ ಕೂಡಿ ಯುವ ಆಕಾರ ಆಗಿ ಬಂದದ್ದು. ಫುಲ್ಲು ಎನರ್ಜಿ, ಪಾಸಿಟಿವ್ ಎನರ್ಜಿ, ಅಯಸ್ಕಾಂತ ಎನರ್ಜಿ ಅಲ್ಲಿ ಉಂಟು ಅಂತ ನನಗೆ ಆಗ್ತದೆ. ನಮ್ಮನ್ನು ಆಗಾಗ ಎಳೀತದೆ ಅದು. ಪ್ರತಿಯೊಬ್ಬರನ್ನು ಸೂಜಿ ಕಲ್ಲಿನಾಗಿ ಎಳೆಯುವಂಥ ಒಂದು ಕಾಲೇಜಿನ ಒಂದು ವಾಸ್ತು ಅತ್ಯುನ್ನತ ಮಟ್ಟದ ವಾಸ್ತು ಆಗಿದೆ ಅದು. ನನಗೆ ಹಾಗಾಗಿ ನಮ್ಮನ್ನು ಎಳಿತಾ ಉಂಟು. ಬರಲು ಬನ್ನಿ ಅಂತ ಹೇಳ್ತಾರೆ. ನಮಗೆ ಹೊಸ ಎನರ್ಜಿಯಲ್ಲಿ ಸಿಗ್ತದೆ ಬಂದಾಗ. ನೀವು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ? ಯಾವೆಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ? ಅದು ಹೇಗೆ ನಿಮ್ಮ ಮೇಲೆ ಪ್ರಭಾವ ಬೀರಿತು? ನನಗೆ ನನ್ನನ್ನು ಸ್ಪೋರ್ಟ್ಸ್ಗೆ ಎಳೆದುಕೊಂಡು ಬಂದದ್ದು ವೆಂಕಟರಮಣಯ್ಯ ಅಂತ PT ಫಿಸಿಕಲ್ ಡೈರೆಕ್ಟರ್ ಇದ್ದರು. ಬಹಳ ಡಿಸಿಪ್ಲಿನ್ ಮನುಷ್ಯ ಅವರು ಸ್ಪೋರ್ಟ್ಸ್ಗೆ ಎಲ್ಲ ಲಿಸ್ಟ್ ಕಳಿಸಿದ್ರು, ಬರುವವರು ಬರಬೇಕು ಅಂತ. ಆಗ ನಾನು ಹೋದೆ. ಅಲ್ಲಿ ಸ್ಪೋರ್ಟ್ಸ್ನಲ್ಲಿ ನನ್ನ ಸ್ಪೋರ್ಟ್ಸ್ ನೋಡಿ 100 ಮೀಟರ್ 400 ನೋಡಿ ನನಗೆ ಪ್ರತಿ ಸಲವೂ ಬಂದು ನೀನು ಸ್ಪೋರ್ಟ್ಸಿಗೆ ನನಗೆ ಕೋಚಿಂಗ್, ಸ್ಪೆಷಲ್ ಕೋಚಿಂಗ್ ಕೊಟ್ಟು ನನ್ನನ್ನು ಸ್ಪೋರ್ಟ್ಸಿನಲ್ಲಿ ನಾನು ಸೆಂಟರ್ ಆಗಿ ಹೆಚ್ಚು ಕೆಲಸ ಮಾಡಿದವನು. ಮೈಸೂರು ದಸರಾಗೆ ಹೋಗಿ ಸ್ಪ್ರಿಂಟ್ನಲ್ಲಿ ಆ ಹೊತ್ತಿನಲ್ಲಿ 100 ಮೀಟರು 11 ಸೆಕೆಂಡ್ನಲ್ಲಿ ಓಡಿದವನು ನಾನೊಬ್ಬ. ಆಗ ನನಗೆ ಅದರಲ್ಲಿ ಪ್ರೈಸ್ ಸಿಕ್ಕಿತು. ಹಾಗೆ ನಾನು ಬಂದು ಎಲ್ಲ ಕಡೆಗೆ ಸ್ಪೋರ್ಟ್ಸ್ನಲ್ಲಿ ಹೋಗ್ತಿದ್ದೆ. ಆಗ ಆ ವೆಂಕಟರಮಣಯ್ಯವರು ನನಗೆ ಬಹಳ ಶಿಸ್ತು ನನಗೆ ಕೊಡಿ.
ಆಗ ಪ್ರಿನ್ಸಿಪಾಲ್ ಬಂದು ಹೋಗಿದ ಕೇಳಿಗೆ ನನಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಬೆನ್ನು ತಟ್ಟುತ್ತಿದ್ರು. ಅಂತ ಸ್ಪೋರ್ಟ್ಸ್ನಲ್ಲಿ ಒಂದ್ರಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದ್ದೇನೆ. ನೀವು ವಿದ್ಯಾಭ್ಯಾಸದ ನಂತರ ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದಿರಿ. ಈ ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿ ಆಗುವಲ್ಲಿ ನಮ್ಮ ಸಂತ ಫಿಲಮಿನ ವಿದ್ಯಾಸಂಸ್ಥೆಯ ಪ್ರಭಾವ ಹೇಗಿತ್ತು ಮತ್ತು ಆ ಇಲಾಖೆಯನ್ನು ಸೇರಿದಂತ ಹಾದಿ ಹೇಗೆ ಅಂತ ನಮಗೆ ಸ್ವಲ್ಪ ಹೇಳ್ಬೋದಾ? ನಾನು ಕಾಲೇಜಿನಲ್ಲಿ ಇರುವಾಗ ದೊಡ್ಡ ವಿಷಯ ಏನಂತೇಳಿ, ನಮಗೆ ನಮ್ಮ ಸಂತ ಫಿಲಮಿನ ಕಾಲೇಜಿನಲ್ಲಿ ಎಲ್ಲ ವಿದ್ಯೆ ಕಲಿಸುವಾಗ NCC ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಪ್ರಥಮವಾಗಿ ಮಂಗಳೂರಿನಲ್ಲಿರುವಂಥ ಒಂದು ಕ್ಯಾಂಪ್ ಅದು NCC. ಅಲ್ಲಿ ಆ NCC ಅನ್ನು ನಾವು ಇಲ್ಲಿ ನನಗೆ ಕಳಿಸಿದರು. NCCನಲ್ಲಿ ನಾವೊಂದು 25 ಕ್ಯಾಡೆಟ್ ಸೇರಿದ್ದೇವೆ. 25ರಲ್ಲಿ ನಾನು ಅದರಲ್ಲಿ ಆ NCC ತರಬೇತಿ ಲೆಫ್ಟಿನೆಂಟ್ ಕ್ಯಾಡೆಟ್ ಆಗಿದ್ದೇನೆ. ಆಗ ಮಂಗಳೂರಿಂದ ಬಂದ ಲೆಫ್ಟಿನೆಂಟ್ ಅಲ್ಲಿ ಆ ಕ್ಯಾಪ್ಟನ್ ಬಂದು ನನಗೆ ಸೆಕೆಂಡ್ ಕೊಟ್ಟು ಪ್ರಶಸ್ತಿ ಕೊಟ್ಟಿದ್ದಾರೆ. ಅಂತ ಒಂದು ಕಾಲೇಜಿನಲ್ಲಿ ನಾನು ಡಿಸಿಪ್ಲಿನ್ ಆಗಿ ಎಲ್ಟ ಮಾಡಿ ಸಬ್ ಇನ್ಸ್ಪೆಕ್ಟರ್ ಆಗುವಂಥ ಒಂದು ಕೆಲಸವೂ ಆಯಿತು. ಹಾಗೆ ನಾನು ಮುಂದುವರಿಸ್ತಾ ಹೋಗಲಿಕ್ಕೆ ಒಂದು ದೊಡ್ಡ ಕಾರಣ, ಆಗ ಸೇರಿದ ಕೂಡಲೇ ಪ್ರಥಮವಾಗಿ ಕಾಲೇಜಿಗೆ ಬಂದು ಪ್ರಿನ್ಸಿಪಾಲ್ಗೆ ಪ್ರಥಮ ಸೆಲ್ಯೂಟ್ ಹೊಡೆದಿದ್ದೇನೆ ನಾನು, ಅವರ ಒಂದು ನೆನಪಿಗೆ ಬೇಕಾಗಿ, ಅವರ ಎಲ್ಲ ಒಂದು ವ್ಯಕ್ತಿತ್ವಕ್ಕೆ ನನ್ನನ್ನು ಮಾರ್ಗದರ್ಶನ ಮಾಡಿದ್ದಕ್ಕಾಗಿ. ಇನ್ನೊಂದು ಹೇಳ್ತೇನೆ, ಅವರು ನಾನು ಫೈನಲ್ ಇಯರ್ ಡಿಗ್ರಿನಲ್ಲಿ ಇರುವಾಗ ಸ್ಪೋರ್ಟ್ಸಿನಲ್ಲಿ ನಾವು ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿಗೆ ಹೋದಾಗ ಅಲ್ಲಿ ಸ್ಪೋರ್ಟ್ಸ್ನಲ್ಲಿರುವಾಗ ಅಲ್ಲಿಂದ ಸೆಲೆಕ್ಟ್ ಆಗಿ ನಾವು ಶ್ರೀಲಂಕಾಕ್ಕೆ ಹೋಗಬೇಕಿತ್ತು. ಆಗ ಪ್ರಿನ್ಸಿಪಾಲ್ ಒಂದರು ಲೆಟರ್ ಕಳಿಸಿದರು, ಸ್ಟಾರ್ಟ್ ಇಮಿಡಿಯೇಟ್ಲಿ ಎಕ್ಸಾಮ್, ಫೈನಲ್ ಎಕ್ಸಾಮ್ ಆನ್ ಸಚ್ ಆ್ಯಂಡ್ ಸಚ್ ಎ ಡೇಟ್, ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಲೆಟರ್ ಬಂತು. ಹಾಗೆ ಅಲ್ಲಿ ಹೋದೆ. ಅಲ್ಲಿಂದ ಅವರು ಬಂದಾಗ 10 ದಿನ ಉಳಿಯಿತು. ಮತ್ತೆ 3 ವರ್ಷದ ವಿಚಾರ ಓದಬೇಕು ಅದು ಹಿಸ್ಟ್ರಿನಲ್ಲಿ. ಆಗ ಅವರು ನಾನು ಬಂದಾಗ, ಈಗ 10 ದಿವಸದಲ್ಲಿ ಏನು ಮಾಡ್ತೀನಿ ನೀನು ಅಂತ ಹೇಳಿ, ನನಗೆ ಆಗ ಚಾಯ್ಸ್ ಇತ್ತು. 6 ಕ್ವಶನ್ಗೆ 5 ಬರಿಬೇಕು, 1 ಬಿಡ್ಬಹುದು. ಅವರು ಬಂದು ಹೇಳಿದ್ರು, ನೀನು ಇನ್ನು ಓದಲಿಕ್ಕಿಲ್ಲ, ನಾನೊಂದು ಕ್ವಶನ್ ಆನ್ಸರ್ ಮಾಡಿ ರೆಡಿ ಇಟ್ಟಿದ್ದೇನೆ, ನಿನ್ನ ಇದು ಎಕನಾಮಿಕ್ ಮತ್ತು ಹಿಸ್ಟರಿ, ಅದಕ್ಕೆ 10ಕ್ಕೆ ನೀನು ಓದ್ತಾ ಅದನ್ನೇ ಓದು, ನೀನು ಸಾಕು, ಮತ್ತೆ ಪಾಸ್ ಆದರೆ ಅದರ 5 ಬರ್ತದೆ, ಬಾರದೇ ಇರ್ತದೆ, ಅದು ಬೇಡ, ಅದನ್ನೇ ಓದು ಅಂತ ಹೇಳಿದ್ರು. ಹಾಗೆ ಅವರು ಕೊಟ್ಟ ಇದರಲ್ಲಿ 6ಕ್ಕೆ 6 ಬರ್ತಿತ್ತು, ಅದರಲ್ಲಿ 5 ಬರೆದು ನಾನು ಫಸ್ಟ್ ಕ್ಲಾಸ್ ಪಾಸ್ ಆದೆ. ಅಂಥ ಒಂದು ಪ್ರಿನ್ಸಿಪಾಲ್ ನನಗೆ ಯಾರು ಸಿಗ್ತಾರೆ? ಅಷ್ಟು ಒಳ್ಳೆಯದರಲ್ಲಿ ನನ್ನನ್ನು ಮೋಲ್ಡ್ ಅಪ್ ಮಾಡಿದ್ದಾರೆ, ಪಾಸ್ ಆದ ನಾನು ಡಿಗ್ರಿಯಲ್ಲಿ ಅಂತ ಅವರು. ಹಾಗಾಗಿ ಅವರು ಪ್ರಿನ್ಸಿಪಾಲ್ ಈ ಕಾಲೇಜಿನಲ್ಲಿ ನನಗೆ ಅವರು ಅಷ್ಟು ಉಪಕಾರ ಮಾಡಿದ ಕಾರಣವೇ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ, ಇನ್ಸ್ಪೆಕ್ಟರ್ ಆಗಿ ದೊಡ್ಡ ಹುದ್ದೆಗೆ ಹೋಗಲಿಕ್ಕೆ ಒಂದು ಕಾರಣ. ಹಾಗಾಗಿ ಫಸ್ಟ್ ಸೆಲ್ಯೂಟ್ ಅವರಿಗೆ ಕೊಟ್ಟಿದ್ದೇನೆ. ಇನ್ನು ನನ್ನ ಸ್ವಾರಸ್ಯ ವಿಚಾರ ಅಂದರೆ, ಬಂಟದಲ್ಲಿ ಇರುವಾಗಲೇ ಇದು ಒಂದು ದೊಡ್ಡ ಸಾಹಸದ ಕೆಲಸ ನನಗೆ. ಫಸ್ಟ್ ಟೈಮ್ ಈ ಮಂಗಳೂರಿನಿಂದ ಪುತ್ತೂರಿಗೆ ಬರುವಾಗ ಟೆನೆಲ್ಸ್ ಉಂಟು, ರೈಲ್ವೆ ಟೆನೆಲ್ಸ್. ಆಗ ರೈಲ್ವೆ ಟೆನೆಲ್ಸ್ ಮಾಡಲಿಕ್ಕೆ ಮೆಡ್ರಾಸಿನ ಒಂದು ಕಂಪನಿಗೆ ಕೊಟ್ಟಿದ್ದಾರೆ ಅದನ್ನು ಮಾಡಲಿಕ್ಕೆ. ಅವರ ಭಾವನೆಗೆ ಕೊಟ್ಟಿದ್ದಾರೆ. ಅವನಿಗೆ ಟೆನೆಲ್ಸ್ ಮಾಡ್ತಾ ಇರುವಾಗ ಸಕಲೇಶ್ಪುರದಲ್ಲಿ ಕ್ಯಾಂಪು, ಉಪ್ಪಿನಂಗಡಿಗೆ ಬಂದಿದೆ, ಟೆನೆಲ್ಸ್ ಕೊರಿತಾ ಬಂದು ಅಲ್ಲಿ ಅವರ ಕ್ಯಾಂಪ್. ಅವರ ಅಳಿಯ ಒಬ್ಬ ಇದ್ದ, ಅವರಿಗೂ ಇವನಿಗೂ ಸರಿಯಾದ ಕಾರಣ ಅವನು ಶೂಟ್ ಮಾಡಿ ಓಡಿದ, ಅವನನ್ನು ಕೊಂದು ಹೋದ. ಅವನು ಹೋಗಿ ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಆಗ ಅವನು 8 ತಿಂಗಳು ಎಲ್ಲ ಡಿಪಾರ್ಟ್ಮೆಂಟ್, ಇಂದಿರಾ ಗಾಂಧಿಯ ಮೂಲಕದಿಂದಲೂ ಎಲ್ಲ ಕಡೆ ಅವನನ್ನು ಹುಡುಕಲಿಕ್ಕೆ ಯಾರಿಗೂ ಆಗಲಿಲ್ಲ. 8 ತಿಂಗಳು. ಕಡೆಗೆ ಇಂದಿರಾ ಗಾಂಧಿ ದೊಡ್ಡ ಲೆಟರ್ ಬರೆದರು IG-ಗೆ, ಇನ್ನೂ ಹುಡುಕಲಿಕ್ಕೆ ಆಗಲಿಲ್ಲ, ನೀವು ಎಂಥ ಡಿಪಾರ್ಟ್ಮೆಂಟ್ ಬೈದು. ಆಗ ನಾನು ಸರ್ಕಾರಿ ಇನ್ಸ್ಪೆಕ್ಟರ್ ಆಗಿದ್ದೆ ಬಂಟ್ವಾಳದಲ್ಲಿ. SP ಹೇಳಿದರು, ನೋಡು ನೀನು ಈಗ ಒಂದು ರೈಲ್ವೆ ಟಿಕೆಟ್ ಕೊಡ್ತಾನೆ, ಇದು ಕೊಡ್ತಾನೆ, ಎಲ್ಲ ತಗೊಂಡು ನಾಳೆಯಿಂದ ನೀನು ಹೋಗಿ ನನಗೆ ರಿಪೋರ್ಟ್ ಕೊಡ್ತಾ ಬರಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಹೋದೆ. ಅವನೊಂದು ಸಣ್ಣ ಕ್ಲೂ ಹಿಡಿದುಕೊಂಡು
ಮೆಡ್ರಾಸು, ಆಗ ಚೆನ್ನೈ, ಕಲ್ಕತ್ತಾ, ಡೆಲ್ಲಿ, ಹೋಶಿಯಾರ್ಪುರ ಎಲ್ಲ ಕಡೆಗೆ ಹೋಗಿ ನಾಸಿಕದಲ್ಲಿ ಒಂದು ಸಣ್ಣ ಕ್ರೂವಿನಲ್ಲಿ ನಾಸಿಕದಲ್ಲಿ ಹಿಡಿದುಕೊಂಡು ನಾನು ಬಂದಿದ್ದೇನೆ. ಆಗ ನನಗೆ 5,000 ಬಹುಮಾನವು, ದೊಡ್ಡ ಪ್ರಚಾರವು, ಉದಯವಾಣಿಯಲ್ಲಿ ನನ್ನ ದೊಡ್ಡ ಕೆಲಸ ಕೊಟ್ಟಿದ್ದ ಒಂದು ಸಣ್ಣ ಸಬ್ ಇನ್ಸ್ಪೆಕ್ಟರ್ ಆಗಿರುವಾಗ ಒಂದು ಮಾಡಿದ ಸಾಹಸ ಅದು ಒಂದು. ಇನ್ನೂ ಹಾಗೆ ಇನ್ನೂ ಉಂಟು. ಇದು ಸಬ್ ಇನ್ಸ್ಪೆಕ್ಟರ್ ಆಗಿ ಮತ್ತೆ ಇನ್ಸ್ಪೆಕ್ಟರ್ ಇರುವಾಗ ದೊಡ್ಡ ಕೆಲಸ ಆಯಿತು. ಆಗ ನಾನು ದೇವರಾಜ ಅರಸರ ಸೆಕ್ಯೂರಿಟಿ ಆಫೀಸರ್ ಆಗಿದ್ದೆ, ಪರ್ಸನಲ್ ಸೆಕ್ಯೂರಿಟಿ ಆಗಿದ್ದೆ. ಅವರೊಟ್ಟಿಗೆ ನಾನು ಇಂಗ್ಲೆಂಡು, ಇಂಡಿಯಾ ಎಲ್ಲ ಟೂರ್ ಮಾಡಿದ್ದೇನೆ. ಹಾಲೆಂಡ್ಗೆ ಅವರೊಟ್ಟಿಗೆ ಹೋಗಿದ್ದೇನೆ. ಎಲ್ಲ ವಿಷಯಗಳನ್ನು ಮಾಡ್ತಾ ಬಂದೆ. ಒಂದು ದಿವಸ ಅವರು ಜಿಂದಾಲ್ ಮನೆಗೆ ಹೋಗ್ತಿರುವಾಗ ನಾನು ಮುಂದಿಂದ ಹೋಗ್ತೇವೆ, ಅವರ ಹಿಂದಿಂದ ಬರ್ತಾರೆ. ಒಂದು ನಾಯಿ ಬಂದು ದಗ್ಗ ಬಿತ್ತು. ಅದನ್ನು ಹಿಡಿದು ನಾನು ಎಳೆದು ಹೊರಗೆ ಹಾಕಿ ಇವರನ್ನು ಬಚಾವ್ ಮಾಡಿದೆ. ಅದಕ್ಕೆ ಸರ್ಟಿಫಿಕೇಟ್ ಸಿಕ್ಕಿತು. ಅಂತ ಒಂದು ದೊಡ್ಡ ಸಾಹಸ ಮಾಡಿದೆ. ಆ ನಂತರ ನಾನು ಲಕ್ಷದ್ವೀಪಕ್ಕೆ ಇಂದಿರಾ ಗಾಂಧಿ ಬರ್ತಾರೆ. ಆ ಲಕ್ಷದ್ವೀಪಕ್ಕೆ ಇಂದಿರಾ ಗಾಂಧಿ ಬರುವಾಗ ಅವರಿಗೆ ಅಲ್ಲಿ ಆ ಲಕ್ಷದ್ವೀಪದ ಒಂದು ಕೊಳನಿಗೆ ಹೈಸ್ಕೂಲಿಗೆ ಇನಾಗ್ರೇಷನ್ ಮಾಡಲಿಕ್ಕೆ ಬರುವುದಲ್ಲಿ ಅವರು. ಅದಕ್ಕೆ ಅವರಿಗೆ ಆ ಮಕ್ಕಳಿಗೆ ಪೆರಡು ಅದನ್ನೆಲ್ಲ ಕಳಿಸ್ಬೇಕು, ಸೆಲ್ಯೂಟ್ ಮಾಡೋದು ಹೇಗೆ, ಇದಕ್ಕೆ ಹೇಗೆ ಮಾಡೋದು ಅಂತ ಹೇಳಿ ಕೊಡಿಸ್ಬೇಕು. 1 ತಿಂಗಳ ಹಿಂದೆ ನನ್ನನ್ನು ಅಲ್ಲಿಗೆ ಐಲ್ಯಾಂಡಿಗೆ ಕಳಿಸಿದರು, ಲಕ್ಷದ್ವೀಪಕ್ಕೆ. ಆಗ ಅಲ್ಲಿ ಹೋಗಿ ನಾನು ಅವರ ಸೇವೆ ಅವರೊಟ್ಟಿಗೆ ಇರಬೇಕಾದ್ರೆ ಒಂದು ಲೆಟರ್ ಬಂತು. ಈ ಜಗನ್ನಾಥ ರೈ ಇನ್ಸ್ಪೆಕ್ಟರ್ಗೆ ಡೆಪ್ಯೂಟಿ ಮಾಡಿದ್ದೀರಿ ನೀವು, ಅವರ ಕ್ಯಾರೆಕ್ಟರು, ಗುಣಗಳು ಏನು, ಎಲ್ಲಿಯವನು, ಯಾವ ಕಡೆಯವನು ಅಂತೆಲ್ಲ ಕಳಿಸಿಕೊಡಿ ಅಂತ ಬಂತು. ಹಾಗೆ ಪುನಃ ಅದು ಬಂತು. ಫಿಲೋಮಿನಾ ಕಾಲೇಜು ಪುತ್ತೂರು, ಅವನು ಆ ಊರಿನವನು, ಅಲ್ಲಿಂದ ಬಂದದ್ದು ಮತ್ತೆಲ್ಲ ರಿಪೋರ್ಟ್ ಬಂತು. ಅದು ಇಲ್ಲಿಗೆ ಬಂತು, ಪುನಃ ಬಂತು, ಅಲ್ಲಿಂದ ಬಂತು. ಹೌದು ಅಂತ SP ಪುನಃ ಕಳಿಸಿರೋರು, ಪುತ್ತೂರಿನಲ್ಲಿ ಸ್ಟಡಿ ಮಾಡಿದವನು ಹುಡುಗ. ಅಲ್ಲಿ ಹೋಗಿ ಅದು ಇಂದಿರಾ ಗಾಂಧಿಗೆ ಗೊತ್ತಾಯಿತು. ಇನ್ನು ನಾವೆಲ್ಲ ಮಾಡ್ತಾ ಇದ್ದೆ. 3 ದಿವಸ ಇಂದಿರಾ ಗಾಂಧಿಗೆ ಸೆಲ್ಯೂಟ್ ಕೊಡೋದು, ಅದು ಮಾಡೋದು, ಅವರನ್ನು ಕರ್ಕೊಂಡು ಹೋಗೋದು. ಅಲ್ಲೆಲ್ಲ ಅವರು ಲಕ್ಷದ್ವೀಪದ ಸಮುದ್ರದಲ್ಲಿ ಇದರಲ್ಲಿ ಶಿಪ್ನಲ್ಲಿ ವಿಕ್ರಾಂತ ಹಡಗಿನಲ್ಲಿ ಬಂದು ನಿಂತು ಅಲ್ಲಿಂದ ಹೆಲಿಕಾಪ್ಟರ್ಗೆ ಲಕ್ಷದ್ವೀಪಕ್ಕೆ ಬರಬೇಕು. ಅಲ್ಲಿ ರಿಸೀವ್ ಮಾಡಿ ಅವರನ್ನು ಕರ್ಕೊಂಡು ಹೋಗಿ ರೆಡಿ ಮಾಡಿಸಿ ಅಟೆಂಡ್ ಮಾಡಿಸಿ ಕರ್ಕೊಂಡು ಹೋಗ್ಬೇಕು ನಾನು. ಹಾಗೆ ಅವರನ್ನು ಮಾಡ್ತಿದ್ರು. ಲಾಸ್ಟ್ ಡೇ ಅವರು ಒಂದು ಊಟ ಮಾಡಿ ಬೆಳಿಗ್ಗೆ ಹೋಗಬೇಕು. ಅವರಿಗೆ ಬ್ರೇಕ್ಫಾಸ್ಟ್ಗೆ ಅವರು ಇದು ತಿನ್ನೋದು, ಪಪ್ಪಾಯಿ ನಾನು ಕಟ್ ಮಾಡಿ ಕೊಡಬೇಕು. ಆನಂತರ ಅವರು ಹೇಳಿದರು, ನಾನು ಅಲ್ಲಿ ಬೀಚ್ ಉಂಟು, ದೊಡ್ಡ ಬೀಚಿನಲ್ಲಿ ಹೋಗ್ತೇನೆ, ಯಾರು ಬರಬಾರ್ದು. ಮಿಲಿಟರಿ ಅವರಿದ್ದಾರೆ, ಏರ್ಫೋರ್ಸಿನವರಿದ್ದಾರೆ, ಅಲ್ಲೆಲ್ಲ ಕಮಾಂಡರ್ಗಳು ಎಲ್ಲ ಇದ್ದಾರೆ ಸುತ್ತ. ನನ್ನಲ್ಲಿ ಹೇಳಿದ್ರು ಯಾರು ಬರೋದಕ್ಕೆ ಬಿಡಬೇಡ ಅಂತೇಳಿ. ಆಯ್ತು ಅಂತ ಅವರಿಗೆಲ್ಲ ಹೇಳಿದೆ. ಆದರೆ ನಾನು ಹೋಗದಿರಲಿಕ್ಕಾಗ್ತದ. ಅವಳು ಹಾಗೆ ಸಮುದ್ರದಲ್ಲಿ ಎಲ್ಲ ಈ ಸ್ಟೋನ್ ಪಿಕಪ್ ಮಾಡ್ತಿದ್ರು. ಆದರೆ ಭಾಳ ದೂರ ಹಿಂದೆ ಹೋದೆ ಅಂತ. ಆನಂತರ ದೊಡ್ಡ ಒಂದು ಬಂಡೆಗಳುಂಟು, ಅದಕ್ಕೆ ನೀರು ಅಪ್ಪಳಿಸ್ತದೆ. ಅಪ್ಪಳಿಸಿ ಅದನ್ನು ಅಲ್ಲಿಗೆ ಇರುವಾಗ ಎಲ್ಲ ಫೋಟೋಗ್ರಾಫರ್ ಬಂದು ಮೇಡಮ್ ಯು ಶುಡ್ ಸ್ಟ್ಯಾಂಡ್ ಅಂತ ಹೇಳಿದರು. ಅದರ ಹಿಂದೆ ನಾನು ಸಾಧ್ಯವೇ ಇಲ್ಲ ಅಂತೇಳಿ ಅದರ ಹಿಂದೆ ನಿಂತರೆ ಹಿಂದೆ ತೆರೆ ಬರ್ತದೆ. ಬೇಡವೇ ಬೇಡದು ಎಷ್ಟು ಹೇಳಿದ್ರು. ಮತ್ತೆ ಕಡೆಗೆ ಪ್ಲೀಸ್ ಎಲ್ಲ ಅಂತ ಅದು ನನ್ನಲ್ಲಿ ಅದು ರಿಕ್ವೆಸ್ಟ್ ಮಾಡಿದ್ರು. ಏನು ಮಾಡೋದು ಅನ್ನೋ. ಆ ನಂತರ ನಾನು ಮೆಲ್ಲ ಯಾರು ಗೊತ್ತಾಗ್ಬಲ್ಲ, ಶೂಟ್ ಮಾಡ್ತಾರಲ್ಲ ಅವ್ರ ಮೇಲೆ ನಿಂತ ಅದರ ಹಿಂದ್ಗಡೆ ಹೋಗಿ ನಿಂತೆ, ಯಾರಿಗೆ ಕಾಣದಾಗೆ. ನೋಡಿ ಫೋಟೋ ತೆಗೀತಾ ಇರುವಾಗಲೇ ದೊಡ್ಡ ಅಲೆ ಸಮುದ್ರದ ಅಲೆ ಬಂದು ಬ್ಯಾಕ್ ಹೊಡಿತವರಿಗೆ. ಹುಡುಗರ ಮೇಲೆ ಇವರ ಮೇಲೆ ಬಿತ್ತು. ಅವರು ಬಿಟ್ಟು ನಾನು ಹೀಗೆ ಹಿಡಿದುಕೊಂಡು ಮೇಲೆ ಬಂದೆ. ಅವ್ರಿಗೆಲ್ಲ ಆಶ್ಚರ್ಯ ಆಯ್ತು. ಎಲ್ಲ ನಾನು ಎಲ್ಲ ಬಂದು ಹಿಡಿದೇನೆ. ಅದು ಒಂದು ದೊಡ್ಡ ನನ್ನ ಅಚೀವ್ಮೆಂಟ್ ಲೈಫ್ನಲ್ಲಿ ನನಗೆ ಸಿಕ್ಕುವಂಥ ಒಂದು ಮಹಾ ದೊಡ್ಡ. ಆ ವಿಚಾರವೇ ಬಂದಾಗ ಲಾಸ್ಟಿಗೆ ಹೋಗುವಾಗ ಅವಳು ಥ್ಯಾಂಕ್ಸ್
ಸಂತ ಫಿಲಮಿನಾ ಕಾಲೇಜು ಪುತ್ತೂರು ಅಂತ ನನಗೆ ಕೈ ಮುಗಿದ್ರು. ಆಗ ನಾನು ಅದನ್ನು ತಗೊಂಡೆ. ಆ ನಂತರ ನಾನು ಈ ಒಂದು ವಿಷಯ ನನಗೆ, ನಾನು ಇಷ್ಟು ದೊಡ್ಡ ಲೆವೆಲಿನಲ್ಲಿ ಇಂದಿರಾ ಗಾಂಧಿಗೆ ಡ್ಯೂಟಿ ಮಾಡಿ, ಆ ಡ್ಯೂಟಿ ಮಾಡಿ ಅವರಿಂದ ಹೊಗಳಿಕೆ ಪಡೆದುಕೊಂಡು ಬಂದದಕ್ಕೆ ದೊಡ್ಡ ಕಾರಣ ನಾನು ಸಂತ ಫಿಲೋಮಿನಾ ಕಾಲೇಜಿನ ಸ್ಟೂಡೆಂಟ್ ಆಗಿ ಅಲ್ಲಿ ಕಲಿತು ಬಂದು, ನಾನು ಬಂದು ಸಬ್ ಇನ್ಸ್ಪೆಕ್ಟರ್ ಆಗಿ ಯುವತನ್ನ ಕೆಲಸಕ್ಕೆ ಮಾಡಿಕೊಟ್ಟಂತ ಸಂತ ಫಿಲೋಮಿನಾ ಕಾಲೇಜಿಗೆ ನನ್ನ ಸೆಲ್ಯೂಟು ಅಂತ ನನ್ನ ಭಾವನೆ. ತುಂಬಾ ಸ್ವಾರಸ್ಯಕರ ಘಟನೆಗಳು ನೀವು ಹೇಳಿದಿರಿ. ಮುಂದೆ ನಿಮ್ಮ ಜೊತೆ ಅಧ್ಯಯನ ಮಾಡಿದ ಸಹಪಾಠಿಗಳು ಯಾರು ನೆನಪಿಗೆ ಬರ್ತದ? ಯಾರೆಲ್ಲ ನಿಮ್ ಜೊತೆ ಅಧ್ಯಯನ ಮಾಡಿದ್ದಾರೆ? ಎಷ್ಟು ಜನ ಇದ್ರು ಸಹಪಾಠಿಗಳು? ಅವರ ಬಗ್ಗೆ ಸ್ವಲ್ಪ ವಿಚಾರ ಹೇಳ್ಬೋದು? ನನಗೆ ದೊಡ್ಡ ಸಹಪಾಠಿ ಅಂತ ಹೇಳಿದ್ರೆ ಎ ಗಿರೀಶ್ ರೈ. ಅವರು ಹೈಸ್ಕೂಲಿಂದಲೂ ನನ್ನೊಟ್ಟಿಗೆ ಇದ್ದವರು. ಆ ನಂತರ ಕಾಲೇಜಿಗೆ ಹೋದ ಮೇಲೆಯೂ ನನ್ನೊಟ್ಟಿಗೆ ಇದ್ದವರು. ನಾನು ಲಾ ಕಾಲೇಜಿಗೆ ಹೋಗುವಾಗ ನನ್ನ ಲಾ ಕಾಲೇಜಿನಲ್ಲಿ ನನಗೆ ಅವರು ಒಟ್ಟಿಗೆ ಇದ್ದವರು. ನನಗೆ ಸಬ್ ಇನ್ಸ್ಪೆಕ್ಟರ್ಗೆ ಸೆಲೆಕ್ಷನ್ ಆಗುವ ಸಹಕಾರ ಮಾಡಿದವರು ಎ ಗಿರೀಶ್ ರೈ ಅವರು. ಅವರಿಗೆ ನನ್ನ ಪರಮಾಪ್ತರು. ಅವರು ಈಗಲೂ ಇದ್ದಾರೆ. ಅವರು ವಾರ್ತಾ ಇಲಾಖೆಯಲ್ಲಿ ಡಿಪ್ಟಿ ಡೈರೆಕ್ಟರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಇನ್ನೊಬ್ಬರು ನನಗೆ ಬಹಳ ಹೆಚ್ಚು ಪ್ರೀತಿಯರ ಶಿಖರ್ ಅಂತ ಒಬ್ಬರು, ಅವರು ಕಾಲೇಜಿನಲ್ಲಿ ಇದ್ದದ್ದು. ಆ ನಂತರವೂ ನಮಗೆ ಕಾಂಟ್ಯಾಕ್ಟ್ ಇತ್ತು. ಅವರು ನಮ್ಮ ಸ್ಟೂಡೆಂಟ್ ಆಗಿದ್ದರು ಸಹ ಆ ನಂತರ ನಮ್ಮೊಟ್ಟಿಗೆ ಇದ್ದರು. ಇನ್ನೊಬ್ಬರು ಜನಾರ್ದನ ಭಟ್ರು ಅಂತ ಇದ್ದರು. ಅವರು ನನಗೆ ಬಹಳ ಒಳ್ಳೆ ಆಪ್ತರು. ನನಗೆ ಎಲ್ಲ ಕಡೆ ಹೋದಾಗಲೂ ಅವರು ನನಗೆ ಗೈಡ್ ಮಾಡ್ತಿದ್ರು. ಅವರು ಒಟ್ಟಿಗೆ ಇದ್ದರು. ಅವರು ಇಕಾನಮಿಸ್ಟ್ ಆಗಿದ್ದರು. ಆಗ ಅವರು ಮತ್ತೆ ಕಾಲೇಜಿಗೆ ಹೋದರು. ಹಾಗೆಯೇ ನನ್ನೊಟ್ಟಿಗೆ ಸ್ಪೋರ್ಟ್ಸ್ನಲ್ಲಿ ಇದ್ದ 400, 500, 200 ಗಣಪಯ್ಯ ಅಂತ ಇದ್ದರು, ಗಣಪತಿ ಅಂತ ಕೂರ್ಗಿನವರು. ಅವರು ಇದ್ದರು. ನಾವೆಲ್ಲ ಒಟ್ಟಿಗೆ ಹೋಗೋದು ಬರುವುದು. ಅವರು ಕಾಲೇಜಿಗೆ ಪ್ರಿನ್ಸಿಪಲ್ ಆಗಿ ಹೋದರು. ಹಾಗಾಗಿ ನನ್ನ ಎಲ್ಲ ಒಂದು ಬ್ಯಾಚಿನವರು ಒಳ್ಳೆ ಸ್ಥಿತಿಯಲ್ಲಿ ನಾವು ಇದ್ದೇವೆ. ಒಳ್ಳೆ ಕೆಲಸದಲ್ಲಿ ಸ್ಪೋರ್ಟ್ಸಿನಲ್ಲಿ ನಾವು ಇದ್ದೆವು. ಹಾಗಾಗಿ ನನಗೆ ಸ್ಪೋರ್ಟ್ಸಿನಲ್ಲಿ ಇದ್ದ ಕಾರಣವೇ ನನಗೆ ಈ ಎಲ್ಲ ಕಣ ಸಿಕ್ಕಿದ್ದು. ಮಾತ್ರ ಅಲ್ಲದೆ ಆ ಕಾಲೇಜಿನಲ್ಲಿ ನನಗೆ ಒಂದು ಸೋಷಲ್, ಅದನ್ನು ಹೇಳ್ತಾನೆ, ಯಾರಿಗೆ ಗೊತ್ತಿರಲಿಕ್ಕಿಲ್ಲ, ಸೋಷಲ್ ಕ್ಯಾರಿಯರ್ ಅಂತ ಇತ್ತು, ಸೋಷಲ್ ಲೀಡರ್ಶಿಪ್. ಅದಕ್ಕೆ ಎಲೆಕ್ಷನ್ ಇತ್ತು. ಆ ಎಲೆಕ್ಷನ್ನಲ್ಲಿ ನಾನು ನಿಂತು ಫಸ್ಟ್ ಕ್ಲಾಸ್ ಬಂದೆ. ನನ್ನನ್ನು ಸೆಕ್ರೆಟರಿ ಮಾಡಿದರು. ಅದರ ಕೆಲಸ ಏನು? ಪಾಪದವರಿಗೆ, ಬಡವರಿಗೆ, ಬೆಗ್ಗರ್ಸಿಗಳಿಗೆ ಸಮಾಜ ಕಲಿಬೇಕು ಅಂತೇಳಿ ಅವರನ್ನು ಹುಡುಕಿಕೊಂಡು ಬರಬೇಕು. ನಾವು ಹುಡುಕಿಕೊಂಡು ಬಂದು ಒಬ್ಬೊಬ್ಬರನ್ನೇ ತಂದು ಕಾಲೇಜಿಗೆ ಇಡಬೇಕು. ಹಿಂದಿನ ದಿವಸ, ಆ ದಿವಸ ಹುಡುಗರು ಹುಡುಗಿಯರು ಎಲ್ಲ ಹಣ ಖರ್ಚು ಮಾಡಿ ಹುಡುಗರು ಹುಡುಗಿಯರು ಅಡಿಗೆ ಮಾಡಬೇಕು. ರಾತ್ರಿ ಇಡೀ ಅಡಿಗೆ. ಫ್ರೆಂಡ್ಸ್ ಒಬ್ಬರು ಕುಕ್ಕಿಯನ್ ಅಂತ ಲೆಕ್ಚರರು ಇನ್ಚಾರ್ಜು, ಅವರು ಅಲ್ಲೇ ಕಾಯ್ತಾರೆ. ನಾವು ಊಟ ಮಾಡಿ ಇದು ಮಾಡಿ ಮರು ದಿವಸ ಎಲ್ಲ 100, 200, 300 ಪುವರ್ ಫೀಡಿಂಗ್ ಅಂತ ನಾವು ಪುವರ್ ಫೀಡಿಂಗ್ ಅವರಿಗೆ ಊಟ ಬಡಿಸಿದೆ. ಅದರಲ್ಲಿ ನನಗೆ ಸರ್ಟಿಫಿಕೇಟ್ ಸಿಕ್ಕಿತ್ತು. ಸೋಷಲ್ ಸೇವೆಯಲ್ಲಿ ನೀವು ಚೆನ್ನಾಗಿ ಮಾಡಿದೆ ಅಂತ ಅದು ಸರ್ಟಿಫಿಕೇಟ್ ಕೊಟ್ಟಿದೆ. ಹಾಗಾಗಿ ಸಮಾಜ ಸೇವೆಯನ್ನು ಕಲಿಸಿದೆ ಆ ಕಾಲೇಜು, ನಮ್ಮ ಸಂತ ಫಿಲೋಮಿನಾ ಕಾಲೇಜ್. ಅಂಥದ್ದು ಲೀಡರ್ಶಿಪ್ ಅನ್ನು ಕಲಿಸಿದೆ. ಸೋಷಲ್ ಸರ್ವಿಸ್ ಹೇಗೆ ಮಾಡೋದಂತ ಕಲಿಸಿದೆ. ಅದೇ ಗುಣ ಇನ್ನೂ ನನ್ನಲ್ಲಿ ಉಂಟೀಗ. ನಾನು ಈ ಸಮಾಜ ಸೇವೆಯನ್ನು ಹಾಗೆ ಇನ್ನೂ ಮುಂದುವರಿಸ್ತಾ ಬಂದೆ. ನನಗೆ ಈಗ 86 ವರ್ಷ. ನನ್ನದು 58ನೇ ವರ್ಷದಲ್ಲಿ ನಿವೃತ್ತಿಯಾದರೂ ನಾನು ಪ್ರವೃತ್ತಿಯಲ್ಲಿ ನಾನು ನಿವೃತ್ತಿ ಆಗಿಲ್ಲ. ಸಮಾಜ ಸೇವೆಯಲ್ಲಿ ಬಂದೆ. ಆ ನಂತರ ನಾನು ವಿವಿಧ ಸಹಕಾರಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ಈಗಲೂ ನಾವು ಮಾಡ್ತಾ ಇದ್ದೇನೆ. ಬಂಟರ ಸೇವೆ ಮಾಡ್ತಾ ಇದ್ದೇನೆ, ಸಮಾಜ ಸೇವೆ ಮಾಡ್ತಾ ಇದ್ದೇನೆ, ಸೊಸೈಟಿ ಮಾಡಿದ್ದೇನೆ. ಬಂಟ ಸಿರಿದು ಸಹಕಾರ ಸಂಘ ಎಲ್ಲರಿಗೂ ಮಾಡುತ್ತಾ ಇದ್ದೇನೆ. 4-5 ಬ್ರಾಂಚಿನ ಅಧ್ಯಕ್ಷನೂ ಆಗಿದ್ದೇನೆ. ಸರ್ವಿಸನ್ನು ಈಗಲೂ ಮಾಡ್ತಾ ಇದ್ದೇನೆ. ಇದೆಲ್ಲ ಆದದ್ದು ನಾನು ಅಲ್ಲಿ ಸೇವೆ ಮಾಡಿದ್ದು, ಆ ಸರ್ವಿಸ್ ಮಾಡಿದ್ದು ನನಗೆ ಈಗಲೂ ನೆನಪಿದೆ. ನಿಮ್ಮ ಸಹಪಾಠಿಗಳ ಬಗ್ಗೆ ವಿಸ್ತೃತವಾಗಿ ಹೇಳಿದ್ರಿ. ಇವತ್ತಿಗೂ ನಿಮಗೆ ಅವರ ಜೊತೆ ಬಾಂಧವ್ಯ ಇದೆಯಾ? ಯಾರು ನಿಮ್ಮ ಸಹಪಾಠಿಗಳು?
ನಿಮ್ಮ ಜೊತೆ ಅಧ್ಯಯನ ಮಾಡಿದವರು? ಇದ್ದಾರೆ. ಗಣಪತಿ ಇಲ್ಲ, ಪ್ರೊಫೆಸರ್ ಇದ್ದಾರೆ, ಅವರು ಜನಾರ್ದನ್ ಭಟ್ರು ಇದ್ದಾರೆ, ಗಿರೀಶ್ ರೈಯೂ ಇದ್ದಾರೆ. ಈಗ ನೀವು ವಿಶ್ರಾಂತಿಯ ಬಳಿಕ ನಿಮ್ಮ ನುಳಿಯಾಲು ತರವಾಡು ಮನೆಯ ಯಜಮಾನ ಸ್ಥಾನದ ಗೌರವ ನಿಮಗೆ ಸಿಕ್ಕಿದೆ. ಆ ಒಂದು ಪ್ರತಿಷ್ಠಿತ ಮನೆತನದ ಗೌರವ ಸ್ಥಾನದಲ್ಲಿ ನಿಂತು ನೀವು ನಮ್ಮ ವಿದ್ಯಾಸಂಸ್ಥೆಯನ್ನು ನೋಡುವಾಗ ಏನು ವಿಶೇಷತೆಯನ್ನು ನೀವೊಂದು ವ್ಯಕ್ತಪಡಿಸಬಹುದು? ಇತರ ಸಂಸ್ಥೆಗಳನ್ನು ನಾವು ಕಂಪೇರ್ ಮಾಡುದಲ್ಲ, ಸಂತ ಫಿಲೋಮಿನಾದ ಬಗ್ಗೆ ಈಗ ನೀವು ಒಂದು ನೆಕ್ಸ್ಟ್ ಜನರೇಷನ್ಗೆ ಏನಾದ್ರೂ ಹೇಳುದಾದ್ರೆ ಯಾವ ರೀತಿಯ ಒಂದು ಅಭಿಪ್ರಾಯ ನಿಮ್ಮ ಮನದಲ್ಲಿ ಈಗ ಅಂತಸ್ಥವಾಗಿದೆ? ಈ ನನ್ನ ಜೀವನದಲ್ಲಿ ಅದು ಮೊಳೆಯಾರು ಪ್ರೊಫೆಸರ್ ಒಂದು ಹೇಳ್ತಿದ್ರು, ಗುರಿ ಮುಟ್ಟಿದರೆ ತುತ್ತ ತುದಿಯವರೆಗೆ ಗುರಿ ಮುಟ್ಟಬೇಕು. ಕಲ್ಲು ಎಸೆದರೆ ನಕ್ಷತ್ರಕ್ಕೆ ಮುಟ್ಟುವಾಗ ಇಳಿಬೇಕು. ನಕ್ಷತ್ರಕ್ಕೆ ಹೋಗದಿದ್ರು ಅದರ ಅದೃಷ್ಟಕ್ಕೆ ಹೋದರೂ ನೀನೇ ಪ್ರಥಮ ಆಗ್ತಿ. ಸಣ್ಣ ಕೆಲಸ ಆದರೂ ಅಚ್ಚುಕಟ್ಟಾಗಿ ಮಾಡು. ಅದು ಸಮಗಾರ ಆಗ್ಬಹುದು, ಸಮಗಾರ ಆಗಿ ದೊಡ್ಡ ಇದು ಮಾಡ್ಬೋದು. ಹಾಗಾಗಿ ನನ್ನ ಜೀವನದಲ್ಲಿಯೂ ಹಾಗೆ ಯಾವುದನ್ನು ನಾನು ಇಂಥದ್ದು ಆಗಬೇಕು ಅಂತ ನೆನೆಸಲಿಲ್ಲ. ಕೊಟ್ಟದನ್ನು ಪರಿಪೂರ್ಣವಾಗಿ, ಪರಿಶುದ್ಧವಾಗಿ, ಪರಿಪೂರ್ಣವಾಗಿ ನಾನು ಕೆಲಸ ಮಾಡಿದ್ದೇನೆ. ಅದರಾಗಿ ನನ್ನ ಹಿರಿಯರು ನನ್ನಲ್ಲಿ, ನಾನು ನುಳಿಯಾಳು ತರವಾಡದ ಮನೆತನದವನು. ಅದರಲ್ಲಿ 7 ತಲೆಮಾರಿನ ನಂತರ ನನಗೆ ಆ ಯಜಮಾನ ಪಟ್ಟ ಸಿಕ್ಕಿದೆ. ಅದನ್ನು ಸಮಾಜ ಸೇವೆಯಾಗಿ ಪರಿವರ್ತನೆ ಮಾಡಿ ಎಲ್ಲರನ್ನು ಕರೆಸಿ ಅವರಲ್ಲಿ ಸಹಕಾರ ಮಾಡ್ತಾನೆ. ಅದು ಎಲ್ಲವೂ ನನಗೆ ಆದದ್ದು ನನ್ನ ಪ್ರತಿಯೊಂದು ಮನೆಗೆ ಹೋಗುವಾಗ ಬರುವಾಗ ನಾನು ನೋಡ್ತಾ ಇದ್ದೇನೆ ಸೈಂಟ್ ಫಿಲೋಮಿನಾ ಕಾಲೇಜನ್ನು. ಅದು ಯಾವಾಗಲೂ ನನಗೆ ನೆನಪಿನಲ್ಲಿ ಇರ್ತದೆ. ಸಂಸ್ಥಾಪನಾ ವರ್ಷದ ವಿದ್ಯಾರ್ಥಿ ನೀವು. ಇಷ್ಟು ವರ್ಷ ಆದ್ರೂ ಅತ್ಯಂತ ಸ್ಫುಟವಾಗಿ ಎಲ್ಲಾ ನೆನಪುಗಳನ್ನು ನಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀರಿ. ಇದು ನಮಗೆ ಹೆಮ್ಮೆ. ನೀವು ಸಂಸ್ಥಾಪನಾ ವರ್ಷದ ವಿದ್ಯಾರ್ಥಿಯಾಗಿ, ಪ್ರಥಮ ಬ್ಯಾಚ್ನ ವಿದ್ಯಾರ್ಥಿಯಾಗಿ ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಯಾವ ಸಂದೇಶವನ್ನು ಕೊಡ್ತೀರಿ? ಯಾವ ಒಂದು ವಿಶೇಷ ಅಸ್ಮಿತೆಯನ್ನು ಫಿಲೋಮಿನಾದ ಬಗ್ಗೆ ಹೇಳ್ತೀರಿ ಎಂಬುದು ನಮ್ಮ ಕಾತರ. ನಾನು ಸುದೀರ್ಘವಾದ ಸೇವೆ ಮಾಡಿ ರಿಟೈರ್ಡ್ ಆದರೂ ಸಹ ರಿಟೈರಿಂಗ್ ಮಾಡ್ತಾ ಬಂದ ಮನುಷ್ಯ ನಾನು. ಹಾಗಾಗಿ ಎಲ್ಲ ವಿಷಯಗಳನ್ನು ನಾನು ಸಮರ್ಥನೆ ಮಾಡಿ ಈಗಿನ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಒಳ್ಳೆಯ ಉಪದೇಶ ಏನಂತ ಹೇಳಿದರೆ, ಈ ಕಾಲೇಜಿನ ಕಲಿತಂತಹ ನನ್ನ ಪ್ರಥಮ ಸ್ಥಾನ ಹುಡುಗನಾದ ವಿದ್ಯಾರ್ಥಿ ಆದ ಕಾರಣ ನಿಮಗೆ ಆ ವಿದ್ಯಾರ್ಥಿಗಳಿಗೆ ನಾನು ಹೇಳುವುದೇನೆಂತ ಹೇಳಿದರೆ, ಈ ಓದು ಅದು ಶಿಕ್ಷಣ, ಅದು ಅವನಿಗೆ ಒಟ್ಟಿಗೆ ಸಿಗ್ತದೆ. ಶಿಕ್ಷಣ ಎಂಬುದು ಮನುಷ್ಯನನ್ನು ಅಜ್ಞಾನವನ್ನು ಹೋಗಿ ಸುಜ್ಞಾನ ಕೊಡುವಂಥ ಒಂದು ಶಿಕ್ಷಣ. ಅದು ಕೊಡುವಂಥದ್ದು ಶಿಕ್ಷಣ ಸಂಸ್ಥೆ ಕೊಡ್ತದೆ. ಆ ಶಿಕ್ಷಣವನ್ನು ನೀವು ಪರಿಪೂರ್ಣವಾಗಿ ಗುರುಗಳ ಮುಖೇನ ಕಲಿತ ಶಿಕ್ಷಣ ಅದು ಎಂದಿಗೂ ಅಳಿಯುವುದಿಲ್ಲ. ಹಾಗಾಗಿ ಮನಪೂರ್ವವಾಗಿ ಶಿಕ್ಷಕರ ಶಿಕ್ಷಣವನ್ನು ಪಡೆದುಕೊಳ್ಬೇಕು. ಮತ್ತೆ ದೈಹಿಕವಾಗಿ ಮಾನಸವಾಗಿ ಕಾಲೇಜಿನಲ್ಲಿ ದುಡಿಬೇಕು. ಸ್ಪೋರ್ಟ್ಸ್ ಬೇಕು, ಓದು ಬೇಕು, ಆಟ ಬೇಕು, ಪಾಠ ಬೇಕು. ಇದೆರಡು ಇದ್ರೆ ಸ್ಪೋರ್ಟ್ಸ್ನಲ್ಲಿ ಹೇಗೂ, ಆಟದಲ್ಲಿ ಹೇಗೆ ಹುಷಾರಿಯಾದವನು ಎಂದು ಸಣ್ಣ ವಿಷಯಕ್ಕೆ ಮಕ್ಕಳು ಆತ್ಮಹತ್ಯೆ ಮಾಡುವುದಿಲ್ಲ. ಸ್ಪೋರ್ಟ್ಸ್ ಬೇಕು, ಸ್ಪಿರಿಟ್ ಬೇಕು, ಎಲ್ಲ ಹುಡುಗರಿಗೆ ಅದು ಕಲಿಬೇಕು. ಹಾಗಿದ್ರಲ್ಲಿ ಅವರ ಶಿಕ್ಷಣ ಎಂಬುದು ಗುಪ್ತ ನಿಧಿ. ಅದು ಎಲ್ಲಿ ಬೇಕಾದರೂ ಉಪಯೋಗಕ್ಕೆ ಬರ್ತದೆ. ಅದನ್ನು ಆ ಗುಪ್ತ ನಿಧಿಯನ್ನು ಸಂಸ್ಥೆಯಲ್ಲಿ, ಕಾಲೇಜಿನಲ್ಲಿ ನೀವು ಕಲಿಬೇಕು. ಅದನ್ನು ಎಲ್ಲ ಕಡೆಗೂ ಅದನ್ನು ಉಪಯೋಗ ಮಾಡಿಕೊಂಡು ಗುಪ್ತ ನಿಧಿಯನ್ನು ಒಳ್ಳೆ ರೀತಿಯಲ್ಲಿ ಕಲಿಬೇಕು, ಒಳ್ಳೆದಾಗಬೇಕು ಅಂತ ಹೇಳಿ ಎಲ್ಲ ಹುಡುಗರು ಆಟ ಪಾಠ ಎಲ್ಲದರಲ್ಲೂ ಉತ್ತಮವಾಗಿ ಸೇವೆ ಕಲಿತುಕೊಂಡು ಸಮಾಜಮುಖಿ ಸೇವೆಯನ್ನು ಮಾಡುವಂಥ ವಿದ್ಯಾರ್ಥಿಗಳಾಗಬೇಕು.
ಸಮಾಜ ಸೇವೆದ ರಾಷ್ಟ್ರ ಪ್ರೇಮದ ವಿದ್ಯಾರ್ಥಿಗಳಾಗಿ ಬೆಳಿಬೇಕೆಂಬುದೇ ನನ್ನ ಆಸೆ. ನನ್ನ ವಿಚಾರದಲ್ಲಿ ಹೇಳುವುದಾದರೆ ನನಗೆ ಸಂತ ಫಿಲೋಮಿನಾ ಕಾಲೇಜು ಒಂದು ಜ್ಞಾನ ದೇಗುಲ. ಅದು ನನಗೆ ಜ್ಞಾನ ಕೊಟ್ಟಿದೆ. ಜ್ಞಾನ ಸರಸ್ವತಿ ಎಂದು ಬಂದು ಇಳಿದಂತ ಕಾಗಿದ ಅಂತ ಎನರ್ಜಿಯಲ್ಲಿದೆ. ಅದು ನನಗೆ ಜ್ಞಾನ ದೇಗುಲ. ಅಂತ ಕಾಲೇಜುಗಳನ್ನು ಸೆಲೆಕ್ಷನ್ ಆಗಿ ಓದಿ ಶಿಕ್ಷಣ ಪಡೆಯಲಿ ಅಂತ ನನ್ನ ವಿಜ್ಞಾಪನೆ. ನನ್ನ ಮಟ್ಟಿಗೆ ಶಿಕ್ಷಣ ಎಂಬ ಇದ್ರೆ ಶಿಕ್ಷಣದಲ್ಲಿ 4 ಭಾಗ ಉಂಟು. ಒಂದು ಶಿಕ್ಷಣ ಕೊಡುವಂತ ಸಂಸ್ಥೆ. ಆ ಸಂಸ್ಥೆ ಯಾವ ರೀತಿಯಲ್ಲಿ ಮಕ್ಕಳಿಗೆ ವೈವಿಧ್ಯಮಯವಾದ ವಿಚಾರಗಳನ್ನು ಕೊಡ್ತದೆ ಅದು ಸಂಸ್ಥೆ. ಅದನ್ನು ಕಲಿಸುವಂತ ಶಿಕ್ಷಕರು ಅದರ ಮೂಲಭೂತ ಶಿಕ್ಷಕರು. ಅಜ್ಞಾನವನ್ನು ಹೋಗಿ ಸುಜ್ಞಾನ ಕೊಡುವಂತ ಶಿಕ್ಷಕರು. ಅದಕ್ಕೆ ಸರಿಯಾಗಿ ಪೋಷಕರು ಸಹಕಾರ ಮಾಡ್ತಾರೆ. ನನ್ನ ಉದ್ದೇಶ ಏನಂತಂದ್ರೆ, ನಮ್ಮ ಕಾಲದಲ್ಲಿ ವಿದ್ಯಾರ್ಥಿಗಳ ಒಟ್ಟಿಗೆ ಶಿಕ್ಷಕರು ಬಂದಿದ್ರು. ಎಲ್ಲಿ ಸ್ಪೋರ್ಟ್ಸ್ಗೆ ಹೋದರೆ ಎಲ್ಲ ಹುಡುಗರ ಕರ್ಕೊಂಡ್ರು ಹೋದ್ರು. ಶಿಕ್ಷಕರು ನಮ್ಮೊಟ್ಟಿಗೆ ಇದ್ರು. ಪ್ರತಿಯೊಂದು ಶಿಕ್ಷಕರು ನಾವು ವಿದ್ಯಾರ್ಥಿಗಳು ಒಂದೇ ಆಗ್ತದೆ. ಹಾಗಾಗಿ ನನಗೂ ಈಗಲೂ ಸಹ ಸೈಂಟ್ ಫಿಲೋಮಿನಾ ಕಾಲೇಜಿನ ಎಲ್ಲ ಶಿಕ್ಷಕರು ನನಗೆ ಪರಿಚಯ ಇದ್ದಾರೆ. ಅವರೊಟ್ಟಿಗೆ ಸಹಪಾಠಿ ಇದೆ. ಈಗಿನ ಪ್ರಿನ್ಸಿಪಾಲ್ ಸಹ ನಮ್ಮನ್ನು ಅಲ್ಲಿ ಕಾಲೇಜಿಗೆ ಕಲಿಸಿದ್ದಾರೆ. ಅಲ್ಲಿಯೂ ನಾವು ಈಗಲೂ ಹೋಗ್ತಾ ಇದ್ದೇನೆ. ಎಲ್ಲ ಶಿಕ್ಷಕರು ಎಲ್ಲರಿಗೂ ನಾನು ಆ ಸೈಂಟ್ ಫಿಲೋಮಿನಾ ಕಾಲೇಜಿನ ಎಲ್ಲ ಶಿಕ್ಷಕರಿಗೂ ಪ್ರಿನ್ಸಿಪಾಲ್ರಿಗೂ ಎಲ್ಲ ಶಿಕ್ಷಕರಿಗೂ ನನಗೆ ಕಲಿಸಿದಂತಹ ಸಂಸ್ಥೆಗೆ ನನ್ನ ಧನ್ಯವಾದಗಳು, ಕೃತಜ್ಞತೆಗಳು. ಇತಿಹಾಸದ ಕನ್ನಡಿ ಮನದಾಳದ ಮಾತು ವಿಶೇಷ ಕಾರ್ಯಕ್ರಮದಲ್ಲಿ 86 ವರ್ಷದ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿ ಜಗನ್ನಾಥ ರೈ ಇವರು ವ್ಯಕ್ತಪಡಿಸಿದಂತ ಅನಿಸಿಕೆಗಳು ನಮಗೆಲ್ಲ ಸ್ಫೂರ್ತಿಯನ್ನು ತಂದಿದೆ. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಜೊತೆಗೆ ನಮ್ಮ ಸಂಸ್ಥೆಯ ಅಭಿಮಾನಿಗಳು ಮತ್ತು ಎಲ್ಲ ವೀಕ್ಷಕರು ಈ ಸಂಚಿಕೆಯ ಮೂಲಕ ಸ್ಫೂರ್ತಿಯನ್ನು ಪಡೆಯುತ್ತಾರೆ ಎಂಬ ವಿಶ್ವಾಸ ನಮ್ಮದು. ಈಗಾಗಲೇ ಹಲವು ಇತಿಹಾಸದ ಕನ್ನಡಿ ಸಂಚಿಕೆಗಳಿಗೆ ಅತ್ಯಂತ ಪ್ರಶಂಸೆಯ ಮಾತುಗಳು ವ್ಯಕ್ತವಾಗಿದ್ದು, ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಡೆಸಲು ಸಹಕರಿಸಿದಂತ ಇತಿಹಾಸದ ಕನ್ನಡಿ ಕಾರ್ಯಕ್ರಮದ ತಂಡದವರಿಗೆಲ್ಲರಿಗೂ ಕೂಡ ವಿನಮ್ರವಾದ ಕೃತಜ್ಞತೆಯನ್ನು ಅರ್ಪಿಸ್ತೇನೆ.